ವಿಡಿಯೋ ಮಾಡಿದ್ದೆ ನಾನು ಏನಂತೇಳಿ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬಂದು ಇವತ್ತು ರಿಲೀಸ್ ಆಗ್ತಾ ಇದೆ ಅಂತ. ಅದಕ್ಕೆ ಸುಮಾರಷ್ಟು ಜನ ಕಮೆಂಟ್ನ ಮಾಡಿದ್ದೀರಾ. ಸೊ ಯಾರಿಗೂ ಹಣ ಬಂದಿಲ್ಲ, ನೀವು ಸುಳ್ಳು ನ್ಯೂಸನ್ನು ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದಾದ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ. ಸೊ ಆ ಸ್ಟೇಟ್ಮೆಂಟ್ ಏನಿದೆ, ಯಾವತ್ತೆಲ್ಲ ಹಣ ಬರುತ್ತೆ, ಸೊ ನಿನ್ನೆ ಹೇಳಿರೋ ಒಂದು ವಿಡಿಯೋದಲ್ಲಿ ಏನಿದೆ, ಸೊ ಇವತ್ತು ಬಂದಿರತಕ್ಕಂಥ ಲೇಟೆಸ್ಟ್ ನ್ಯೂಸ್ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹೌದು ಸ್ನೇಹಿತರೆ, ನಿನ್ನೆ ಹೇಳಿದ್ರೆ 21ನೇ ಕಂತಿನ ಹಣ ನಿನ್ನೆಯಿಂದ ಬಿಡುಗಡೆ ಆಗುತ್ತೆ. ಸೊ ಎಲ್ಲರ ಖಾತೆಗಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಸೊ ನಾನು ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಸೊ ನಿನ್ನೆಯಿಂದ ಬಿಡುಗಡೆ ಆದರೆ ಅವತ್ತು ನಿನ್ನೆ ಸಂಜೆ ಬರ್ಬೋದು, ಇವತ್ತು ಬೆಳಗ್ಗೆ ಬರ್ಬೋದು, ಅಥವಾ ನಾಳೆ ಬರ್ಬೋದು. ಸೊ ಅವರೇನು 4 ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ. ಇಲ್ಲಿವರೆಗೂ ನೀವು ನೋಡ್ಕೊಂಡು ಬಂದಿರೋದಾದರೆ ಸೊ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಅವರು ಇವತ್ತು ಬಿಡುಗಡೆ ಅಂದರೆ ಇವತ್ತೇ ಯಾರಿಗೂ ಬಂದಿರೋದಿಲ್ಲ. ಸೊ ಅದಾಗಿ 1 ದಿನ 2 ದಿನ 3 ದಿನ ಆದ ನಂತರ ಹಂತ ಹಂತವಾಗಿ 1ನೇ ಹಂತ 2ನೇ ಹಂತ 3ನೇ ಹಂತ ಸೊ ಈ ರೀತಿಯಾಗಿ ಬಂದಿರತಕ್ಕಂಥದ್ದು ಇದೆ. ಸೊ ಇಲ್ಲಿ ಯಾರಿಗೂ ಒಟ್ಟಿಗೆ ಹಣ ಬಂದಿಲ್ಲ. ಸೊ ಅವರು ಬಿಡುಗಡೆ ಅಂತ ಹೇಳಿದ ತಕ್ಷಣವೇ ಹಣ ಬಂದಿಲ್ಲ. ಸೊ ಇದು ಫಸ್ಟ್ ಪಾಯಿಂಟ್ ಆದರೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಹೇಳ್ತಾರೆ ಸುಮಾರು ಜನ ಅವರ ಬಳಿ ಹಣ ಇಲ್ಲ, ಅವ್ರ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದಿಲ್ಲ, ನೀವುಗಳು ಸುಮ್ಮನೆ ಹೇಳ್ತೀರಾ ಅಂತ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಮೇಲ್ನೋಟಕ್ಕೆ ಎಲ್ಲರಿಗೂ ಕಾಣ್ತಕ್ಕಂಥದ್ದು ಅದೇ ರೀತಿ ಆಗಿದೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ, ಅವ್ರು ಅದಕ್ಕೋಸ್ಕರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯನ್ನು ಅವರು ತಡೆ ಹಿಡಿತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ವಾಟ್ ಎವರ್ ಇಂಟರ್ನಲ್ ಅವ್ರದ್ದು ಏನೇ ಆಗಿದ್ರು ಸೊ ಅವ್ರ ಬಳಿ ಹಣ ಇದೆನಾ, ಹಣ ಇಲ್ವಾ, ಇಲ್ಲ ಸರ್ಕಾರ ನಡೆಸ್ಲಿಕ್ಕೆ ಆಗ್ತಿದ್ದೇನಾ ಆಗ್ತಿಲ್ವಾ, ಅದು ಬಟ್ ಸೆಕೆಂಡರಿ ಆಗುತ್ತೆ. ಸೊ ಅದು ನಮಗೆ ಬೇಡದಿರೋ ವಿಚಾರ ಆಗಿದೆ. ಸೊ ಇಲ್ಲಿ ಅವರು ಜನಸಾಮಾನ್ಯರಿಗೆ ಬಂದು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಈ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥ ಮಾತನ್ನು ಅವರೇ ಕೊಟ್ಟಿರೋದಿದೆ. ಸೊ ಅವರೇ ಕೊಟ್ಟಿರೋ ಪ್ರಕಾರ ಅವರ ಮಾತನ್ನು ಅವರೇ ನಡೆಸ್ಕೋಬೇಕಾಗುತ್ತೆ. ಸೊ ಸಪೋಸ್ ಏನಾದರೂ ಈ ಒಂದು ಹಣ ಸ್ಟಾಪ್ ಆಯಿತು, ಅಥವಾ ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಗೊತ್ತಾದರೆ, ಜನ ಇಲ್ಲಿವರೆಗೂ ಸುಮ್ಮನಿದ್ದಾರೆ. 3 ಕಂತು ಸುಮ್ಮನಿದ್ದಾರೆ, 4ನೇ ಕಂತು ಇನ್ನೇನು ನೆಕ್ಸ್ಟ್ ಮಂತ್ ಬಂತು. ಸೊ ಅಲ್ಲಿವರೆಗೂ ಯಾರೂ ಸುಮ್ಮನಿರಲ್ಲ. ಸೊ ತುಂಬ ಗಲಾಟೆಗಳಾಗುತ್ತೆ, ಕ್ವಶನ್ ಮಾಡೋರು ಆಗ್ತಾರೆ. ಸೊ ಈ ಥರದ ವಿಚಾರಗಳು ಬರ್ತಾ ಹೋಗುತ್ತೆ. ಸೊ ಅವ್ರು ತಿಳ್ಕೊಂಡಿರ್ಬೋದು ನಾವು ಹೇಳ್ತಾ ಹೋದರೆ ಜನ ಕೇಳ್ತಾರೆ ಅಂತ. ಬಟ್ ಯಾರನ್ನೂ ದಡ್ರಿಲ್ಲ, ಜನ ಆಗಿ ಅವರನ್ನು ಈ ಒಂದು ಬೇಡಿಕೆಯನ್ನು ಇಟ್ಟಿಲ್ಲ. ಅವ್ರು ಇಟ್ಟಿರೋ ಬೇಡಿಕೆಗೆ ಜನ ಒಪ್ಕೊಂಡಿದ್ದಾರೆ. ಸೊ ಅವ್ರೇನು ಗ್ಯಾರಂಟಿ ಯೋಜನೆ ಹೇಳಿದ್ವೋ ಅದನ್ನು ಅವರು ಕೊಡಬೇಕಾಗುತ್ತೆ. ಇದು ಪರ ವಿರೋಧ ಅನ್ನೋದು ಎಲ್ಲ ಪಕ್ಷದಲ್ಲೂ ಇರುತ್ತೆ. ಸೊ ಅದು ನಮಗೆ ಬೇಡ್ದಿರೋ ವಿಚಾರ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡೋದಾದರೆ, ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಸೊ ಇದೇ ಮಾಧ್ಯಮ ಮಿತ್ರರ ಒಂದು ಕ್ವಶನನ್ನು ಮಾಡ್ತಾರೆ. ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಡೆ ಹಿಡಿದಿದ್ದೀರಾ, ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಯಾವುದೇ ಹಣನೂ ಇಲ್ಲಿಯವರೆಗೂ ರಿಲೀಸ್ ಆಗಿಲ್ಲ. 21, 22, 23, 24ನೇ ಕಂತು ಸಹ ಬಂದಾಯಿತು. ಸೊ ಹಣ ಬಿಡುಗಡೆ ಆಗಿಲ್ಲ, ಏನಕ್ಕೆ ಅಂತ ಕೇಳ್ತಾರೆ. ಸೊ ಆವಾಗ ಅವ್ರು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದರ ಮುಂಚಿತವಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಹಣ ಅವರ ಖಾತೆಗಳಿಗೆ ಸೇರುತ್ತೆ, 21ನೇ ಕಂತಿನ ಹಣ ಅನ್ನೋ ಒಂದು ಮಾತನ್ನು ಕೊಡ್ತಾರೆ. ಸೊ ಅದೇ ಹಿಂದ್ಗಡೆ ಸ್ಟೇಟ್ಮೆಂಟ್ ನೋಡ್ರಿ, ಅವ್ರದ್ದು 21, 22 ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ಹೇಳ್ತಿದ್ದಾರೆ 21ನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸುಮಾರಷ್ಟು ಜನ ಹೇಳ್ತಿದ್ದಾರೆ 22 ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ನಾಟ್ ಶೋರ್, 22ನೇ ಕಂತಿನ ಹಣ ಅವರು ಬಿಡುಗಡೆ ಮಾಡಿಲ್ಲ. ಇದು ಸದ್ಯಕ್ಕಿರೋ ಮಾಹಿತಿ ಪ್ರಕಾರ 21ನೇ ಕಂತಿನ ಹಣವನ್ನು ಮಾತ್ರ ಅವರು ಬಿಡುಗಡೆಯನ್ನು ಮಾಡಿದ್ದಾರೆ. ಸೊ ಯಾವುದೇ ಹಿಂದೆಲ್ಲ ನೋಡ್ಕೊಂಬಂದಿದ್ದೀರಾ, ಯಾವುದೇ ಹಬ್ಬ ಇರ್ಬೋದು, ರಂಜಾನ್ ಹಬ್ಬ ಇತ್ತು, ಸಂಕ್ರಾಂತಿ ಇತ್ತು, ಅಥವಾ ಯುಗಾದಿ ಹಬ್ಬ ಇತ್ತು, ಈ ಒಂದು ಟೈಮ್ಗಳಲ್ಲಿ ಅವ್ರು ಏನು ಮಾಡಿದ್ರು, ಗೃಹಲಕ್ಷ್ಮಿಯರಿಗೆ ಹಣನ ಹಾಕ್ತಾ ಬಂದರು. ಬಟ್ ಇವಾಗ ವರಮಹಾಲಕ್ಷ್ಮಿ ಅನ್ನೋದನ್ನು ತೊಗೊಂಡು ಬಂದಿದ್ದಾರೆ. ಸೊ ಅದಕ್ಕಿಂತ ಮುಂಚಿತವಾಗಿ ಹಣ ಹಾಕ್ತಾರಾ ಇಲ್ವಾ ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದರೆ ಅವರು ಪ್ರತಿ ಸಲ ಕಳೆದ ತಿಂಗಳಿಂದ ಹತ್ತತ್ರ 1.5 ತಿಂಗಳಿಂದ ಅವ್ರು ಏನು ಹೇಳ್ತಿದ್ದಾರೆ, ಹಣ ಬಿಡುಗಡೆ ಆಗಿದೆ ನಮಗೆ, ಏಪ್ರಿಲ್ ಆಗಿದೆ, ಫೈನಾನ್ಷಿಯಲ್ ಇಯರ್ ಎಂಡ್ ಇತ್ತು, ಮಾರ್ಚಲ್ಲಿ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ, ಮೇ ತಿಂಗಳ ಹಣ ಆಗಿದೆ, ಮಾರ್ಚಿನೊಂದೇ ಪ್ರಾಬ್ಲಮ್ ಇತ್ತು. ಸೊ 21ನೇ ಕಂತು ಬಿಡುಗಡೆ ಆಗಿದೆ, 22ನೇ ಕಂತು ಬಿಡುಗಡೆ ಆಗಿದೆ. ಸೊ ಇವ್ರುಗಳು ಏನೇನು ಹೇಳ್ತಾರಲ್ವ ಅದನ್ನು ನಾವು ಹೇಳಬೇಕಾಗುತ್ತೆ. ಇಲ್ಲಿ ಯಾರನ್ನೂ ನಾವುಗಳು ಬಂದು ಇಲ್ಲ ವಿಡಿಯೋಗೋಸ್ಕರ ಹಣ ಬರುತ್ತೆ, ಇವತ್ತು ಸಂಜೆ ಬರುತ್ತೆ, ಇನ್ನೊಂದು ಗಂಟೆಗೆ ಬರುತ್ತೆ ಅಂತ ಬೇರೆ ಚಾನಲ್ಗಳಲ್ಲಿ ಹೇಳ್ತಾರಲ್ವ. ಸೊ ಆ ಥರ ಹೇಳೋವಂಥ ಒಂದು ಪ್ರಮೇಯ ನಮಗಿಲ್ಲ. ಸೊ ಅವ್ರು ಏನು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿರ್ತಾರೆ ಅದನ್ನು ತಿಳಿಸೋವಂಥ ಒಂದು ಕಾರ್ಯ ಮಾತ್ರ ನಮ್ಮದಾಗಿರುತ್ತೆ. ಅದರ್ವೈಸ್ ಇನ್ನೊಂದು ಗಂಟೆಯಲ್ಲಿ ಬರುತ್ತೆ, 2 ಗಂಟೆಯಲ್ಲಿ ಬರುತ್ತೆ ಅಂತ ಹೇಳಿದರೆ ತಪ್ಪಾಗುತ್ತೆ. ಯಾಕಂದರೆ ಸರ್ಕಾರ ಹೇಳಬೇಕು, ಅಧಿಕೃತವಾಗಿ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ, ಮಹಿಳೆಯರ ಖಾತೆಗೆ ಹಣ ಹೋಗ್ತಾ ಇದೆ ಅನ್ನೋದನ್ನು
ಸರ್ಕಾರದ ಕಡೆಯಿಂದ ಅಧಿಕೃತ ಸ್ಟೇಟ್ಮೆಂಟ್ ಬಂದಾಗ ಮಾತ್ರ ಅದಕ್ಕೆ ಒಂದು ವ್ಯಾಲಿಡಿಟಿ ಅನ್ನೋದಿರುತ್ತೆ. ಸುಮ್ಮನೆ ನಾವು ನಮ್ಮ ವಿಡಿಯೋ ಕಂಟೆಂಟಿಗೋಸ್ಕರ ಮಾಡ್ತೀವಿ, ಏನೋ ಹೇಳ್ತೀವಿ ಅಂತ ಹೇಳಿದರೆ ಸೊ ಜನದ ಒಂದು ಹಾದಿ ತಪ್ಪಿಸ್ದಂಗೆ ಆಗುತ್ತೆ. ಸೊ ಜನರ ಕಮೆಂಟ್ಗಳು ಅದೇ ರೀತಿಯಾಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ನಿಮಗೇನಾದರೂ ಹಣ ಬಂದಿದೆ, 21ನೇ ಕಂತಿನ ಹಣ ಬಂದಿದೆ, ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹೋಪ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದರೆ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಎಲ್ಲರಿಗೂ.